ಇವತ್ತು ನಾನು ಅಡಿಕೆ ಹಾಕ್ಕೊಳ್ತಾರೆ ನಮ್ಮಲ್ಲಿ ಭಾರತೀಯರು ಊಟ ಆದಮೇಲೆ, ಅಥವಾ ಸೋಪ್ ಕಾಳು ಹಾಕ್ಕೋತಾರೆ. ನಾನು ಊಟ ಆದಮೇಲೆ ಜೀರ್ಣ ಆಗಲಿಕ್ಕೋಸ್ಕರ ಒಂದು 60 ml ಕಪ್ಪಿಂದ 1 ಕಪ್ ಅಷ್ಟು ಸೋಪ್ ಕಾಳು, 1 ಕಪ್ ಅಷ್ಟು ಎಳ್ಳು ತೊಗೊಂಡಿದ್ದೀನಿ, 2 ಕಪ್ಪು ಅಗಸೆ ಬೀಜ, ನಂತರ 1 ಟೇಬಲ್ ಸ್ಪೂನ್ ಅಷ್ಟು ನಾನು ಅಜ್ವಾನ ತೊಗೊಂಡಿದ್ದೀನಿ. ಇವೆಲ್ಲವನ್ನು ಚೆನ್ನಾಗಿ ಹುರ್ಕೋಬೇಕು. ಈ ಕಪ್ಪು 60 ml ಕಪ್ಪಲ್ಲಿ ತೊಗೊಂಡಿದ್ದೀನಿ. ಈಗ ನಾನು 1 ಟೇಬಲ್ ಸ್ಪೂನ್ ಅಷ್ಟು ಅಜ್ವಾನ ಹಾಕ್ಕೊಂಡು ಚೆನ್ನಾಗಿ ಹುರ್ಕೊಳ್ತಾ ಇದ್ದೀನಿ. ಈಗ ಅಜ್ವಾನ ಆಗಿದೆ. ಇದನ್ನು ನಾನು ಒಂದು ತಟ್ಟೆಗೆ ತಕ್ಕೊಳ್ತಾ ಇದ್ದೀನಿ. ಆನಂತರ 60 ml ಕಪ್ಪಲ್ಲಿ 1 ಕಪ್ ಅಷ್ಟು ಸೋಪಿನ ಕಾಳನ್ನು ಚೆನ್ನಾಗಿ ಹುರ್ಕೋಬೇಕು. ಇದಕ್ಕೆ ನಾನು 1 ಟೀ ಸ್ಪೂನು ಅಥವಾ 1/2 ಟೀ ಸ್ಪೂನಷ್ಟು ಸಕ್ಕರೆ ಹಾಕ್ಕೊಂಡು ಹುರ್ಕೊಳ್ತೇನೆ ಹುರಿಯುವಾಗ. ಈಗ ಇದು ಆಗಿದೆ ಸೋಪ್ ಕಾಳು. ಸ್ವಲ್ಪ ಸಕ್ಕರೆ ಹಾಕಿ ಹುರ್ಕೊಂಡಿರೋದ್ರಿಂದ ಸ್ವಲ್ಪ ಸಿಹಿ ಅಂಶ ಇರುತ್ತೆ. ಸೊ ಇದನ್ನು ಸಹಿತ ನಾನು ಈಗ ಪ್ಲೇಟಲ್ಲಿ ತಕ್ಕೊಳ್ತಾ ಇದ್ದೀನಿ. ಈಗ 60 ml ಕಪ್ಪಲ್ಲಿ 1 ಕಪ್ಪಷ್ಟು ಎಳ್ಳನ್ನು ಚೆನ್ನಾಗಿ ಹೊಂಬಣ್ಣ ಬರೋವರೆಗೂ ಹುರ್ಕೋಬೇಕು. ಎಳ್ಳು ಈಗ ಚಟ ಸಿಡಿತಾ ಇದೆ, ಆಗ್ತಾ ಬಂದಿದೆ. ಸೊ ಇದನ್ನು ಸಹಿತ ನಾನು ಒಂದು ಪ್ಲೇಟ್ಗೆ ತಣ್ಣಗೆ ಹಾಕಲಿಕ್ಕೋಸ್ಕರ ತಕ್ಕೊಳ್ತೇನೆ. ಈಗ ನೋಡಿ ಕೆಂಪಾಗಿದೆ. ಸೊ ಈಗ ಇದನ್ನು ತಕ್ಕೊಳ್ತೇನೆ. ಹಾಕ್ಕೊಳ್ತಿದ್ದೀನಿ. ಅಗಸೆ 2 ಕಪ್ ಇದೆ. ಸೊ ಇದು ಸಹಿತ ಅಗಸೆ, ಎಳ್ಳು ಇವೆಲ್ಲ ಆರೋಗ್ಯ ದೃಷ್ಟಿಯಿಂದ ಒಳ್ಳೆಯದು. ಸೋಪು ಮತ್ತು ಅಜ್ವಾನ ಅವು ಜೀರ್ಣಕ್ರಿಯೆಗೆ ಹೆಲ್ಪ್ ಮಾಡ್ತವೆ. ಸೊ ಅದರಿಂದ ಇವೆಲ್ಲವನ್ನು ಒಟ್ಟಿಗೆ ಹುರ್ಕೊಂಡು ಒಂದು ಬಾಟ್ಲಿಗೆ ತುಂಬ್ಕೋಬೇಕು. ಸ್ವಲ್ಪ ಇದು ಅಗಸೆ ಚಟ ಸಿಡಿಯುತ್ತೆ, ಅದರಿಂದ ಬಟ್ಟೆಯಲ್ಲಿ ಹುರ್ಕೋಬೇಕು. ಇದು ಚಟ ಸಿಡಿಯೋದು ನಿಲ್ಲೋ ತನಕ ಹುರಿಬೇಕು ಚೆನ್ನಾಗಿ. ಅದು ಈಗ ಚಟ ಅನ್ನೋದು ಕಡಿಮೆ ಆಗಿದೆ. ಇದನ್ನು ಸಹಿತ ನಾನು ಒಂದು ಪ್ಲೇಟಿಗೆ ತಕ್ಕೊಳ್ತಾ ಇದ್ದೀನಿ. ಆನಂತರ 1 ಟೇಬಲ್ ಸ್ಪೂನಷ್ಟು ಕಸಕಸೆ ಹಾಕ್ಕೊಳ್ತಾ ಇದ್ದೀನಿ. ಇದು ಸಿಡಿಯುತ್ತೆ ಆ್ಯಕ್ಚುಲಿ. ಇದು ಸಹಿತ ಆಗಿದೆ. ಸೊ ಕಲರ್ ಚೇಂಜ್ ಆಗಿದೆ. ಸೊ ಇದನ್ನು ಸಹಿತ ತಕ್ಕೊಳ್ತೀನಿ. ಇದು ಸಹಿತ ಸ್ವಲ್ಪ ಸಣ್ಣದಾಗಿ ಸಿಡಿತದೆ. ಇದನ್ನು ತಕ್ಕೊಳ್ತಾ ಇದ್ದೀನಿ. ಗಸಗಸೆ, ಅಜ್ವಾನ, ಎಳ್ಳು, ಅಗಸೆ ಮತ್ತು ಸೋಪ್ ಕಾಳು ಎಲ್ಲ ಚೆನ್ನಾಗಿ ಹುರಿದಿದೆ. ಇದು ಸ್ವಲ್ಪ ಸಕ್ಕರೆ ಹಾಕಿ ಹುರಿದ್ರಿಂದ ಗಟ್ಟಿ ಇದೆ. ಎಲ್ಲದನ್ನು ಒಟ್ಟಿಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈಗ ಎಲ್ಲ ನೀಟಾಗಿ ಮಿಕ್ಸ್ ಮಾಡಿದ್ದೇನೆ. ಸೊ ಡೈಲಿ ಊಟ ಆದಮೇಲೆ ಈ ಥರ 1 ಸ್ಪೂನು ತೊಗೊಳ್ಳೋದು ಆರೋಗ್ಯಕ್ಕೆ ಒಳ್ಳೆಯದು. ಸೊ ಇದು ನೀವು ಮನೇಲಿ ಒಂದ್ಸರಿ ಈ ಥರ ಮಾಡಿಬಿಟ್ಟು ಟೇಸ್ಟ್ ಮಾಡಿ ನೋಡಿ. ಡೈಲಿ ಮನೇಲಿ ಮಾಡಿ ಊಟ ಆದಮೇಲೆ ತೊಗೊಳ್ಳಿ. ಲೈಕ್ ಮಾಡಿ, ಶೇರ್ ಮಾಡಿ. ಬಾಯ್. ಥ್ಯಾಂಕ್ ಯು.